ಅಗ್ನಿಗೆ ಪ್ರಿಯನಾಗಿರತಕ್ಕಂಥ ಅಣ್ಣ ಈ ಜಾತವೇದ. ಇಷ್ಟು ಮಂದಿ ದೇವತೆಗಳು ಇದ್ದು, ಋಷಿಮುನಿಗಳು ಇದ್ದು, ಅವರೆಲ್ಲ ನೋಡ್ತಾ ನೋಡ್ತಾ ಇರುವಂತೇನೆ ಆ ಮಧುನಾಮಕ ದೈತ್ಯ ಈ ನನ್ನ ಅಣ್ಣನನ್ನು ಸಂಹಾರ ಮಾಡಿದ್ದಾನೆ. ದೇವತೆಗಳು ಯಾರೂ ಅವನನ್ನು ತಡೆಯಲಿಲ್ಲ. ಅಣ್ಣನ ಸಂಹಾರ ನಡೆದು ಹೋಯಿತು. ಕೋಪಾವಿಷ್ಟನಾಗಿ ಕೋಪೇನ ಮಹತಾವಿಷ್ಟ ಗಾಂಗಂ ಅಂಬ ಸಮಾವಿಶತ್, ಗಂಗಾ ನದಿಯೊಳಗೆ ಹೋಗಿ ಸೇರ್ಕೊಂಡ್ಬಿಟ್ಟ, ಅಡಗಿ ಕುಳಿತುಕೊಂಡ್ಬಿಟ್ಟ. ಅಗ್ನಿ ಕಾಣ್ತಾ ಇಲ್ಲ. ದೇವತೆಗಳು ಮಾನವರು ಜೀವ ಮುತ್ಸರ್ಜಯಾಮಾಸು ಅಗ್ನಿಜೀವ ಯಥೋ ಮತಾಹ. ಅಗ್ನಿಯೇ ಯಾವಾಗ ಇಲ್ಲ ಅಂತಾಯಿತು, ದೇವತೆಗಳಾಗಲಿ ಮಾನವರಾಗಲಿ ಎಲ್ಲರೂ ಕೂಡ ಕ್ಷೀಣರಾಗ್ಲಿಕ್ಕೆ ಪ್ರಾರಂಭ ಮಾಡಿದರು. ಅಗ್ನಿಯ ಬಲ ಇಲ್ಲದೆ ಮಾನವರಿಗೂ ಬದುಕಿಲ್ಲ, ದೇವತೆಗಳಿಗೂ ಬದುಕಿಲ್ಲ. ಯತ್ರಾಗ್ನಿ ಜಲಮಾವಿಷ್ಟ ತಂ ದೇಶಂ ಸರ್ವ ಏವತೆ ಆಜಗ್ಮುಹು ವಿಬುಧ ಸರ್ವೇ ಋಷಯ ಪಿತರಸ್ತಥ. ಅಗ್ನಿ ಎಲ್ಲಿ ಅಡಗಿ ಕುಳಿತಿದ್ದಾನೋ ಅವನನ್ನು ಅರಸಿಕೊಂಡು ದೇವತೆಗಳು, ಪಿತೃಗಳು, ಮಾನವರು ಎಲ್ಲ ಬಂದರು. ಯಾಕೆ? ವಿನಾಗ್ನಿನ ನಜೀವಾಮಹ, ಅಗ್ನಿ ಇಲ್ಲದೆ ನಮಗೆ ಬದುಕಿಲ್ಲ. ಸ್ತುವಂತೋಗ್ನಿಂ ವಿಶೇಷತಃ, ಅಗ್ನಿಯನ್ನು ವಿಶೇಷವಾಗಿ ಸ್ತೋತ್ರ ಮಾಡ್ತಾ ಬಂದಿದ್ದಾರೆ. ಅಗ್ನಿಂ ಜಲಗತಂ ದೃಷ್ಟ ಪ್ರಿಯಂಚ ಊಚುಹು ದಿವೌಕಸಃ. ದೇವತೆಗಳೆಲ್ಲ ಅಂತ ಇದ್ದಾರೆ. ಏನಂದರು? ದೇವಾಂಜೀವಯ ಹವ್ಯೇನ, ಅಗ್ನಿ ಎದ್ದು ಬಾ. ದೇವತೆಗಳಿಗೆ ಹವಿಸ್ಸೇ ಇಲ್ಲ ಅಂತಂದರೆ ಅವರು ಬದುಕಬೇಕು ಹೇಗೆ? ಹಾಗಾಗಿ ದೇವತೆಗಳಿಗೆ ಹವ್ಯವಂತಂದು ಒಪ್ಪಿಸುವಂತಹ ಕೆಲಸವನ್ನು ನೀನು ಮಾಡಬೇಕು. ಪಿತೃಗಳಿಗೆ ಕವ್ಯವನ್ನು ಸಮರ್ಪಣೆ ಮಾಡುವವನು ನೀನು, ಅವರ ಆಹಾರವನ್ನು ಸಮರ್ಪಣೆ ತಂದು ಕೊಡುವವನು ಕೂಡ ನೀನು. ಇವತ್ತು ಅವರು ಕೂಡ ಎಲ್ಲ ದೀನರಾಗಿದ್ದಾರೆ, ಅವರಿಗೆ ಕವ್ಯವಂತಂದು ಒಪ್ಪಿಸುವಂಥ ಕಾರ್ಯವನ್ನು ಮಾಡು. ಮನುಷ್ಯರೂ ದೀನರಾಗಿದ್ದಾರೆ, ನೀನಿಲ್ಲದೆ. ಯಾಕೆ? ಮಾನುಷಾನ್ ಅನ್ನಪಾಕೇನ ಬೀಜಾನಾಂ ಕ್ಲೇದನೇನ ಚ. ಮಾನವರ ದೇಹದ ಒಳಗೆ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಅಂತ ಭಗವಂತ ಏನು ಅಂತ ಇದ್ದಾನೆ. ಆ ಭಗವಂತನಿಗೆ ಅಧಿಷ್ಠಾನನಾಗಿ ಅಗ್ನಿ ಮಾನವರ ದೇಹದೊಳಗೆ ಜಠರದಲ್ಲಿ ಇದ್ದುಕೊಂಡು ಅವರು ಉಂಡಿರತಕ್ಕಂಥ ಆಹಾರವನ್ನು ಜೀರ್ಣ ಪ್ರಕ್ರಿಯೆಯಲ್ಲಿ ಜೀರ್ಣಗೊಳಿಸುವವನು ಈ ಅಗ್ನಿ. ಯಾವಾಗ ಉಂಡ ದೇಹದೊಳಗೆ ಪಚನ ಆಗಿಲ್ಲ ಅಂತಂದರೆ ಆ ದೇಹಕ್ಕೆ ಪುಷ್ಟಿ ದೊರೆಯುತ್ತಾ ಇಲ್ಲ. ಹೀಗಾಗಿ ದೇವತೆಗಳು, ಪಿತೃಗಳು, ಮಾನವರು ಎಲ್ಲರೂ ಕೂಡ ಅಗ್ನಿಯ ಸಹಾಯ ಇಲ್ಲದೆ ದುಃಖಿತರಾಗಿದ್ದಾರೆ. ಬಂದು ಪ್ರಾರ್ಥಿಸ್ಕೋತಾ ಇದ್ದಾರೆ, ಅಗ್ನಿದೇವ ಬಾ. ಅಗ್ನಿ ಅಂತ ಇದ್ದಾನೆ, ನನ್ನ ಅಣ್ಣನಿಗೆ ಇಂತಹ ದುಸ್ಥಿತಿ ಒದಗಿ ಬಂದಿದೆ, ಯಾರು ಅದಕ್ಕೆ ಪ್ರತಿಕ್ರಿಯೆ ತೋರಿಸಿಲ್ಲ. ನಾಳೆ ದಿವಸ ನನಗೂ ಕೂಡ ಇಂತಹದ್ದೇ ಒಂದು ಗತಿ ಆಗತ್ತೆ. ಹಾಗಾಗಿ ನಾನು ಇಲ್ಲಿ ಮುಂದಾಗೋದಿಲ್ಲ. ಸಾವಾಪಿಸ್ಯಾನ್ ಮಮಸುರಾಹ ನೋತ್ಸಹೇ ಕಾರ್ಯ ಸಾಧನೆ. ನಾಳೆ ನನಗೂ ಇಂತಹದ್ದೇ ಒಂದು ದುರ್ಗತಿ ಒದಗಿ ಬಂದೀತು, ಹಾಗಾಗಿ ನಿಮ್ಮ ಕೆಲಸಕ್ಕೆ ನಾವು ಮುಂದೆ ಬರೋದಿಲ್ಲ. ಕಾರ್ಯಂತು ಸರ್ವತಸ್ತಸ್ಯ ಭವತಾಂ ಜಾತವೇದ ಸಹ ಇಮಾಂ ಸಿರಿಂ ಅನುಪ್ರಾಪ್ತ ನ ಜಾನೇ ಮೇ ಕಥಂ ಭವೇತ್. ಇಹ ಚ ಅಮುತ್ರಜ ವ್ಯಾಪ್ತೌ ಶಕ್ತಿರಪ್ಯತ್ರ ನೋ ಭವೇತ್. ಸ್ವರ್ಗಲೋಕದಲ್ಲಿ ಮರ್ತ್ಯಲೋಕದಲ್ಲಿ ಎಲ್ಲೆಡೆ ವ್ಯಾಪಿಸಿ ನಿಂತುಕೊಂಡು ನಿಮ್ಮೆಲ್ಲರ ಕಾರ್ಯ ಸಾಧನೆ ಮಾಡುವಂತಹ ಸಾಮರ್ಥ್ಯವೂ ನನಗಿಲ್ಲ. ಎಂತಹ ಅಪಾಯ ಬಂದಿತು ಅದು ನನಗೆ ತಿಳಿದಿಲ್ಲ. ಹಾಗಾಗಿ ಈ ಕೆಲಸಕ್ಕೆ ನಾನು ಮುಂದಾಗೋದಿಲ್ಲ. ದೇವತೆಗಳು ಆ ಅಗ್ನಿಗೆ ಉತ್ತರಿಸ್ತಾ ಇದ್ದಾರೆ, ಋಷಿಗಳೆಲ್ಲ ಉತ್ತರಿಸ್ತಾ ಇದ್ದಾರೆ. ಅಂತಹ ದುರ್ಗತಿ ನಿನಗೆ ಬಾರದಂತೆ ನಾವು ನಿಮಗೆ ರಕ್ಷಣೆ ನೀಡ್ತೇವೆ. ಏನು? ಆಯುಹು ಕರ್ಮಣಿ ಚ ಪ್ರೀತಿ ವ್ಯಾಪ್ತವು ಶಕ್ತಿಶ್ಚ ದೀಯತೆ. ನಿನಗೆ ಒಳ್ಳೆಯ ಉತ್ತಮ ಆಯುಷ್ಯವನ್ನು ನಾವು ನೀಡ್ತೇವೆ, ಮಾಡುವ ಕೆಲಸದಲ್ಲಿ ಆಸಕ್ತಿಯನ್ನು ನಾವು ನಿನಗೆ ದಯಪಾಲಿಸ್ತೇವೆ. ಅಷ್ಟೇ ಅಲ್ಲ, 3 ಲೋಕಗಳಲ್ಲಿ ವ್ಯಾಪಿಸಿ ನಿಲ್ಲುವಂತಹ ಶಕ್ತಿ ಅದನ್ನು ನಾವು ನಿನಗೆ ನೀಡ್ತೇವೆ. ಇದಕ್ಕೆ ವಿಶೇಷವಾಗಿ ಯಾಗಗಳಲ್ಲಿ ಪ್ರಯಾಜ ಅನುಯಾಜ ಅಂತ ಹೇಳಿಕೊಂಡು 2 ವಿಶೇಷವಾಗಿರತಕ್ಕಂತಹ ಆಹುತಿಗಳು ಮೊದಲಾಗಿ ನೀಡುವಂತಹದ್ದು, ಅದನ್ನು ನಾವು ನಿನಗೇ ನೀಡ್ತಾ ಇದ್ದೇವೆ. ದೇವಾನಾಂ ತ್ವಂ ಮುಖಂ ಶ್ರೇಷ್ಠಂ ಆಹುತ್ಯ ಪ್ರಥಮಾಸ್ತವ. ದೇವತೆಗಳಿಗೆ ಮುಖವಾಗಿ ನಿಂತಿರುವವನು ನೀನು,
ಆ ಪ್ರಥಮ ಆಹುತಿಗಳನ್ನು ನಿಮಗೆ ನಾನು ನೀಡ್ತಾ ಇದ್ದೇವೆ. ನೀನು ನೀಡಿರುವಂತಹದ್ದನ್ನು ನಾವು ಉಂಡು ನಾವು ಬದುಕ್ತೀವಿ. ಹೀಗೆ ದೇವತೆಗಳು, ಋಷಿಗಳು, ಪಿತೃಗಳು ಎಲ್ಲ ಸೇರಿಕೊಂಡು ಅಗ್ನಿಯನ್ನು ಶಮನಗೊಳಿಸಿದ್ದಾರೆ. ಇದರಿಂದಾಗಿ ತತಸ್ತುಷ್ಟೋ ಭವದ್ವಗ್ನಿ ದೇವವಾಕ್ಯಾದಿ ಯಥಾಕ್ರಮಂ. ಅಗ್ನಿ ಇದರಿಂದಾಗಿ ಸಂತೃಪ್ತನಾದ. ಯಾವಾಗ ಅವನಿಗೆ ಅಭಯ ದೊರಕಿದು ಅವನಲ್ಲಿಂದ ಹೊರಬಂದ. ಇಹ ಚ ಅಮುತ್ರಜ ವ್ಯಾಪ್ತವು ಹವ್ಯೇವ ಲೌಕಿಕೇ ತಥಾ ಸರ್ವತ್ರ ವಹ್ನಿ ಅಭಯ ಸಮರ್ಥೋಭೂತು ಸುರಾಜ್ಞೆಯ. ದೇವತೆಗಳ ಆಜ್ಞೆಯಂತೆ ನಿರ್ಭೀತನಾಗಿ ತನ್ನ ಕಾರ್ಯವನ್ನು ಮುಂದುವರೆಸಿದ. ದೇವತೀರ್ಥಂಚ ತತ್ರೈವ ಆಗ್ನೇಯಂ ಜಾತವೇದಸಂ. ಯಾವ ಪ್ರದೇಶದಲ್ಲಿ ಅಗ್ನಿ ಹೀಗೆ ಅಡಗಿದ್ದುಕೊಂಡು ದೇವತೆಗಳಿಂದಂತಹ ವರಾದಿಗಳನ್ನು ಪಡೆದನೋ ಅಂತಹ ತೀರ್ಥ ಅದು ಆಗ್ನೇಯ ತೀರ್ಥ, ಜಾತವೇದ ತೀರ್ಥ ಎಂಬುದಾಗಿ ಪ್ರಸಿದ್ಧವಾಗಿದೆ. ಮುಂದೆ ಇನ್ನೊಂದು ತೀರ್ಥ ಋಣಮೋಚನ ತೀರ್ಥ. ಅದರ ಹಿನ್ನೆಲೆ ಹೀಗಿದೆ. ಆಸೀತ್ ಪೃಥುಶ್ರವಾ ನಾಮ ಪ್ರಿಯ ಕಕ್ಷೀವತಸ್ತುತಃ ನ ದಾರಸಂಗ್ರಹಂ ಲೇಭೆ ವೈರಾಗ್ಯಾತ್ ನ ಅಗ್ನಿಪೂಜನಂ. ಕಕ್ಷೀವಂತರ ಪುತ್ರ ಪೃಥುಶ್ರವ ಅಂತ ಅವನ ಹೆಸರು. ಅವನು ವಿವಾಹ ಮಾಡಿಕೊಂಡಿಲ್ಲ, ವೈರಾಗ್ಯ, ವಿವಾಹಿತನಾಗಿಲ್ಲ. ಆದ್ದರಿಂದಾಗಿ ಅಗ್ನಿ ಕಾರ್ಯವನ್ನೂ ಕೂಡ, ಅಗ್ನಿಯಲ್ಲಿ ದೇವತೆಗಳ ಆರಾಧನೆ ಅದನ್ನೂ ಮಾಡ್ತಾ ಇರಲಿಲ್ಲ. ಅವನಿಗೊಬ್ಬ ತಮ್ಮ, ಅವನು ಸರ್ವಸಮರ್ಥ. ಅವನೂ ಗೃಹಸ್ಥನಾಗಿಲ್ಲ. ಕಾರಣ ಹಿರಿಯಣ್ಣ ಅವಿವಾಹಿತನಾಗಿರೋ ಹೊತ್ತಿಗೆ ತಮ್ಮನಾಗಿರುವವನು ತಾನು ವಿವಾಹಿತನಾಗಬಾರದು ಅಂತ ಒಂದು ಧರ್ಮಶಾಸ್ತ್ರದ ನಿಯಮ. ಒಂದು ವೇಳೆ ಅಣ್ಣನನ್ನು ಮೀರಿ ಹಾಗೆ ತಾನು ವಿವಾಹ ಮಾಡಿಕೊಂಡ ಅಂತಂದರೆ ಪರಿವಿತ್ತಿ ಅನ್ನತಕ್ಕಂತಹ ದೋಷಗ್ರಸ್ತನಾಗ್ತಾನವನು. ಹಾಗಾಗಿ ಈ ಭಯದಿಂದಾಗಿ ಧರ್ಮಶಾಸ್ತ್ರದಲ್ಲಿ ಅದಕ್ಕೆ ಪರಿಹಾರವನ್ನು ತೋರಿಸಿದ್ದಾರೆ. ಅಣ್ಣನಾದವನು ಒಪ್ಪಿಗೆ ನೀಡಿದ ಅಂತಂದರೆ ವೈರಾಗ್ಯದಿಂದಾಗಿ ಅವನು ವಿವಾಹ ಮಾಡಿಕೊಳ್ಳೋದಿಲ್ಲ. ಅಣ್ಣ ಮಾಡಿಕೊಂಡಿಲ್ಲ ಎಂಬ ಕಾರಣಕ್ಕೋಸ್ಕರ ತಮ್ಮನು ವಿವಾಹ ಮಾಡಿಕೊಳ್ಳದೇ ಇರುವುದು ಬೇಕಾಗಿಲ್ಲ. ಅಣ್ಣನ ಅನುಮತಿಯನ್ನು ಪಡೆದು ತಮ್ಮ ವಿವಾಹಿತನಾದರೆ ಅದರಿಂದಾಗಿ ಇಂತಹ ದೋಷಕ್ಕೆ ಅವನು ಭಾಗಿಯಾಗೋದಿಲ್ಲ ಅಂತಲೂ ಮಾತಿದೆ. ಆದರೆ ಇವನು ಅದಕ್ಕೆ ಮುಂದಾಗಲಿಲ್ಲ, ತಮ್ಮನೂ ಮುಂದಾಗಿಲ್ಲ. ನಾಗರೋದು ದಾರಕರ್ಮಾದಿ. ಇದರಿಂದಾಗಿ ಗಾರ್ಹಸ್ಥ್ಯ ಜೀವನ ಯಾವಾಗ ಇಲ್ಲೋ ಗೃಹಸ್ಥನಾಗಿಯೇ ಅನುಷ್ಠಾನ ಮಾಡಬೇಕಾಗಿರತಕ್ಕಂಥ ಅಗ್ನಿ ಕಾರ್ಯಗಳೇನಿದ್ದಾವೆ ಅವು ನಿಂತು ಹೋಯಿತು, ಮನೆಯಲ್ಲಿಯೇ ನಿಂತು ಹೋಯಿತು. ಆವಾಗ ಪಿತೃದೇವತೆಗಳು ಬಂದು ಅವರು ಈರುವರೆಗೂ ಕೂಡ ಪ್ರತ್ಯೇಕವಾಗಿ ಉಪದೇಶಿಸ್ತಾ ಇದ್ದಾರೆ. ಋಣತ್ರಯ ಅಪನೋದಾಯ ಕ್ರಿಯತಾಂ ದಾರಸಂಗ್ರಹ. ಒಬ್ಬ ವ್ಯಕ್ತಿ ಹುಟ್ಟುತ್ತಲೇನೆ 3 ಋಣಗಳನ್ನು ಅವಶ್ಯವಾಗಿ ಹೊತ್ತುಕೊಂಡು ಬರ್ತಾನೆ. ದೇವಋಣ, ಪಿತೃಋಣ, ಮನುಷ್ಯಋಣ ಅಂತ ಹೇಳಿಕೊಂಡು. ಈ ಋಣಗಳನ್ನು ಅವನು ಪರಿಹರಿಸಿಕೊಡಬೇಕು. ಅದಾಗಬೇಕು ಅಂತಿದ್ದರೆ ಹೀಗೆ ಗೃಹಸ್ಥನಾಗಬೇಕು. ಗೃಹಸ್ಥನಾಗಿ ಅಗ್ನಿ ಕಾರ್ಯಾದಿಗಳನ್ನು ಮಾಡ್ತಾ ಆ ಋಣತ್ರಯ ಪರಿಹಾರಕ್ಕೆ ಪ್ರತಿಯೊಬ್ಬನೂ ಕೂಡ ಪ್ರಯತ್ನಿಸಬೇಕು. ಪಿತೃಗಳು ಬಂದು ಇವರು ಈರುವರೆಗೂ ಕೂಡ ಪ್ರತ್ಯೇಕವಾಗಿ ಹೀಗೆ ಉಪದೇಶ ಮಾಡಿದರೂ ಕೂಡ ಅಣ್ಣ ಅಂತ ಇದ್ದಾನೆ. ನೇತ್ಯುವಾಚ ತಥೋ ಜ್ಯೇಷ್ಠ ಕಿಂ ಋಣಂ ಕೇನ ಯುಜ್ಯತೆ. ಆ ಋಣ ಏನದು, ಹೇಗದು ನಮಗೆ ಬಾಧೆ ಪಡಿಸತ್ತೆ ಅಣ್ಣ ಕೇಳಿದ. ತಮ್ಮನೂ ಕೇಳ್ತಾ ಇದ್ದಾನೆ. ನಯೋಗ್ಯೋ ದಾರ ಸಂಗ್ರಹ. ವಿವಾಹ ಅನ್ನುವಂತಹದ್ದು ಪ್ರಶಸ್ತವಾದ ವಿಧಿ ಅಲ್ಲ. ಯಾವಾಗ ಜ್ಯೇಷ್ಠೈ ಸತಿ ಮಹಾಪ್ರಾಜ್ಞೆ,
ಅಣ್ಣನಾಗಿರುವವನು, ಜ್ಞಾನಿಯಾಗಿರುವವನು, ಯೋಗ್ಯನಾಗಿರುವವನು ಹಿರಿಯಣ್ಣ ಇನ್ನೂ ವಿವಾಹಿತನಾಗದೇ ಇರುವಾಗ ತಮ್ಮ ನಾನು ಹೇಗೆ ವಿವಾಹ ಮಾಡಿಕೊಂಡೇನು? ಪರಿವಿತ್ತಿ ಭಯಾತ್, ಪರಿವಿತ್ತಿ ಅನ್ನತಕ್ಕಂತಹ ದೋಷಕ್ಕೆ ನಾನು ಭಾಗಿಯಾಗಬೇಕಾಗತ್ತೆ. ಪಿತೃದೇವತೆಗಳಂತ ಇದ್ದಾರೆ. ಈರುವರು ಕೂಡ ಆ ಗೋದಾವರಿ ತೀರಕ್ಕೆ ಹೋಗಿ ಅಲ್ಲಿ ಆ ಗೋದಾವರಿ ಸ್ನಾನವನ್ನು ಮಾಡಿ ಎಲ್ಲ ಅಭೀಷ್ಟಗಳು ಸಿದ್ಧಿಸ್ತಾವೆ. ಸ್ನಾನ ತರ್ಪಣ ಶ್ರದ್ಧೆಯಿಂದ ಮಾಡಿ ಹಾಗೆ ಮಾಡಿದುದಾದರೆ ಗೋದಾವರಿಯ ದರ್ಶನ, ಅವಗಾಹನ, ಸ್ನಾನ, ಧ್ಯಾನ ಅಭೀಷ್ಟವನ್ನೆಲ್ಲ ಇವು ದಯಪಾಲಿಸ್ತಾವೆ.